ನನಗೆ ಎಂಥ ಸ್ಥಿತಿ ಬಂದಿದೆ ಅಂತ, ಇಂಥ ಸ್ಥಿತಿ ನನಗೆ ಬರುತ್ತೆ ಅಂತ ನಾನು ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಇದನ್ನ ನೆನ್ಸ್ಕೊಂಡ್ರೆ ನನಗೆ ತುಂಬಾ ನೋವಾಗ್ತಾ ಇದೆ. ಮನಸ್ಸಿಗೆ ಸಮಾಧಾನನೇ ಇಲ್ಲ. ನಾನು ಏನೆಲ್ಲ ಮಾಡಿದೆ, ನನ್ನ ಮಕ್ಕಳಿಗೋಸ್ಕರ ನನ್ನ ಸುತ್ತ ಇರೋರ್ಗೆಲ್ಲ ನಾನು ಮೋಸ ಮಾಡಿದೆ. ಈಗ ನಿಮ್ಗೆಲ್ಲ ಮುಖ ತೋರ್ಸಕ್ಕೆ ನಾಚಿಕೆ ಆಗ್ತಾ ಇದೆ. ನಾನು ಬದುಕಿರಬಾರ್ದು ಅಂತ ನನಗನ್ನಿಸ್ತಾ ಇದೆ. ನಿಮಗಾಗಿರೋಷ್ಟು ಅನ್ಯಾಯ ಬೇರೆ ಯಾರಿಗೂ ಆಗಿರಕ್ ಸಾಧ್ಯವಿಲ್ಲ. ಅಷ್ಟು ಅನ್ಯಾಯ ನಾನು ಮಾಡಿದ್ದೀನಿ. ನಿಮ್ಮ ಹತ್ರ ಕ್ಷಮೆ ಕೇಳಕ್ಕೂ ನನಗೆ ಮುಖ ಇಲ್ಲ. ತುಂಬಾನೇ ತಪ್ಪು ಮಾಡ್ಬಿಟ್ಟಿದ್ದೀನಿ. ನಮ್ಮಂಥವ್ರು ಯಾರ ಮನೆಯಲ್ಲೂ ಇರಬಾರ್ದು, ಯಾರ ಮನೆಯಲ್ಲೂ ಇರಬಾರ್ದು. ಭಾಗ್ಯಕ್ಕ ನನ್ನ ಮನೆಯಲ್ಲೂ ಇರಬಾರ್ದು. ನೋಡು ಶಕುಂತಲ, ತಮ್ಮ ತಪ್ಪಿನ ಅರಿವಾದ್ಮೇಲೆ ಪಶ್ಚಾತ್ತಾಪ ಪಡೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಶಿಕ್ಷೆ ಯಾವುದೂ ಇಲ್ಲ. ಆ ದೇವರೇ ನಿನ್ನನ್ನ ಕ್ಷಮಿಸ್ತಾನೆ. ಸಮಾಧಾನ ಮಾಡ್ಕೋ ಶಕುಂತಲ. ಶಕುಂತಲತ್ತೆ, ನಿನ್ನೆಯಿಂದ ಅಳ್ತಾನೆ ಇದ್ದೀರಾ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಕೆಲವ್ರ ಲೈಫಲ್ಲಿ ಕೆಲವು ಸಂದರ್ಭಗಳು ಅವ್ರನ್ನವರು ಬದಲಾಯಿಸ್ಕೊಳ್ಳೋಕೆ ದೇವ್ರು ಕೂಡ ಅವಕಾಶ ಅಂತ ಹೇಳ್ತಾರೆ. ಆ ಅವಕಾಶ ನಿಮ್ಗೆ ಸಿಕ್ಕಿದೆ. ನೀವು ಬದಲಾಗಿದ್ದೀರಾ ಅಂದ್ರೆ ಒಳ್ಳೇದೆ. ನೋಡಿ, ನೀವು ಯಾವ ನೆಗೆಟಿವ್ ಥಾಟ್ಸ್ನ ನಿಮ್ಮ ಮನಸ್ಸಲ್ಲಿ ಇಟ್ಕೋಬೇಡಿ. ನಿಮ್ಗೇನೇ ಸಮಸ್ಯೆ ಇದ್ರು ಗೌತಮ್ ಅವ್ರ ಹತ್ರ ಹೇಳಿ, ಅವ್ರು ಸರಿ ಮಾಡ್ತಾರೆ. ದಯವಿಟ್ಟು ಅಳ್ಬೇಡಿ, ಕಣ್ಣೀರು ಒರೆಸ್ಕೊಡಿ ಪ್ಲೀಸ್. ನಾನು ಹೊಟ್ಟೆಲ್ ಹುಟ್ಟಿರೋ ಮಕ್ಕಳು ನನಗೆ ಧೈರ್ಯ ಕೊಟ್ಟಿಲ್ಲ. ನೀವುಗಳು ನನಗೆ ಧೈರ್ಯ ಕೊಡ್ತಾ ಇದ್ದೀರಾ. ನನ್ನ ಕೈಲಿರೋ ಬಂಗಾರನ ಕಾಗೆ ಬಂಗಾರ ಅಂತ ಬಿಸಾಕ್ಬಿಟ್ಟಿದೆ. ಈಗ ನನಗೆ ಅರ್ಥ ಆಗ್ತಾ ಇತ್ತು. ನಾನೇನು ಕ್ಷಮಿಸ್ಬಿಡು ಭೂಮಿಕಾ. ಅತ್ತೆ ಪ್ಲೀಸ್, ನೀವು ಕ್ಷಮೆ ಕೇಳಬೇಡಿ. ನೀವು ಕ್ಷಮೆ ಕೇಳಿದ್ರೆ ನಿಮ್ಗೆ ಇದರಿಂದ ನೋವು ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಅಂತೂ ಆಗಲ್ಲ. ಅತ್ತೆ, ನೀವು ಯಾವಾಗ್ಲೂ ಖುಷಿ ಖುಷಿಯಾಗಿರ್ಬೇಕು, ಅದೇ ಗೌತಮ್ ಅವ್ರ ಆಸೆ. ದಯವಿಟ್ಟು ಅವ್ರಿಗೋಸ್ಕರ ಆದ್ರೂ ನಗ್ನಗ್ತಾ ಇರಿ ಪ್ಲೀಸ್. ಕುಡಿ ಶಕುಂತಲ. ದಿವಾನ್ ಗ್ರೂಪ್ ಮಾಲೀಕ ಜಯದೇವ್ ದಿವಾನ್ ಬ್ಯಾಂಕಿಗೆ ಕಟ್ಟಬೇಕಿದ್ದ ಸರಿಸುಮಾರು 700 ಕೋಟಿ ರೂಪಾಯಿಗಳನ್ನ ಮಿಸ್ಯೂಸ್ ಮಾಡಿ ವಿದೇಶಕ್ಕೆ ಎಸ್ಕೇಪ್ ಆಗೋ ಪ್ಲಾನ್ ಮಾಡಿಕೊಂಡಿದ್ದಾರೆ ಅಂತ ಮಾಹಿತಿ ಬಂದಿದೆ. ಈಗಾಗಲೇ ಭಾರತದಲ್ಲಿ ಲೋನ್ ತೆಗೆದು ಅದನ್ನ ವಿದೇಶದಲ್ಲಿ ಇನ್ವೆಸ್ಟ್ ಮಾಡಿ ದೇಶದಿಂದ ಓಡಿ ಹೋಗೋ, ಪಲಾಯನ ಮಾಡೋ ಸಾಕಷ್ಟು ಕೇಸ್ಗಳು ನಡೆದಿವೆ. ಅದೇ ಮಾದರಿಯಲ್ಲಿ ಇವರು ಕೂಡ ಪ್ಲಾನ್ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇದು ಸದ್ಯ ಬಿಸ್ನೆಸ್ ವಲಯದಲ್ಲಿ ದೊಡ್ಡ ಮಟ್ಟದ ಹಲ್ಚಲ್ಗೆ ಕಾರಣ ಆಗಿದೆ ಅಂತಾನೂ ಹೇಳಬಹುದು. ನನಗೆ ಗೊತ್ತಿತ್ತು ಈ ಥರದ್ದು ಏನಾದರೂ ಒಂದು ಯಾವತ್ತಾದರೂ ಒಂದಿನ ಆಗತ್ತೆ ಅಂತ. ಆದರೆ ಇಷ್ಟು ಬೇಗ ಆಗತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ದಿವಾನ್ ಅನ್ನೋ ಮನೆತನದ ಹೆಸರನ್ನ ಹಾಳು ಮಾಡ್ಬಿಟ್ಟ ಇವನು. ಛೇ, ಎಂತ ಕೆಲಸ ಮಾಡಿದ್ದಾನೆ. ನಾವೆಲ್ಲರೂ ತಲೆ ತಗ್ಸೋದರ ಆಗೋಯ್ತು. ಹಲೋ, ಕುತ್ಕೊಳ್ಳಿ. ನೀವೆಲ್ಲೂ ಹೋಗೋ ಆಗಿಲ್ಲ, ದಯವಿಟ್ಟು ಕುತ್ಕೊಳ್ಳಿ. ನೀರು ಕುಡಿಯೋ ಆಗು ಇಲ್ವಾ ನಾನು? ಅದಕ್ಕೆ ನೀವು ಹೋಗ್ಬೇಕಾಗಿಲ್ಲ, ಕೆಲಸದವ್ರು ಇದ್ದಾರೆ. ಬನ್ನಿ ಅಮ್ಮ, ಒಂದು ಗ್ಲಾಸ್ ನೀರು ಕೊಡಿ ಅವರಿಗೆ ಪ್ಲೀಸ್. ನಮ್ಮ ಮನೇಲಿ ನಮ್ಗೆ ಫ್ರೀಡಮ್ ಇಲ್ವಾ? ಏನ್ ಅನ್ಕೊಂಡಿದ್ದಾರೆ ನೀವುಗಳು? ಏನು ಅನ್ಕೊಂಡಿಲ್ಲ, ನೀರು ತಂದು ಕೊಡ್ತಾರೆ, ಕುಡೀರಿ. ಸರ್, ಇಡೀ ಮನೆ ಹುಡುಕಾಯ್ತು. ಇವ್ರು ಡ್ರಾ ಮಾಡಿರೋ ದುಡ್ಡು ಮನೆಯಲ್ಲಿ ಹುಟ್ಟಿಲ್ಲ. ನೋಡಿ, ಆ ದುಡ್ಡನ್ನ ಎಲ್ಲಿಟ್ಟಿದ್ದೀರಾ ಅಂತ ಮರ್ಯಾದೆಯಿಂದ ಹೇಳಿ. ಎಲ್ಲಿಡ್ಲಿ ದುಡ್ಡನ್ನ? ನಾನು ತಗೊಂಡಿದ್ದೆ ತಾನೆ. ರೇ,
ನನ್ನ ಹೆಂಡತಿ ಅನ್ನಿಸ್ಕೊಂಡವಳು ನನಗೆ ಮೋಸ ಮಾಡಿ ದುಡ್ಡನ್ನ ಡ್ರಾ ಮಾಡಿಕೊಂಡು ಎತ್ಕೊಂಡು ಓಡೋಗಿದ್ದಾಳೆ. ಅವಳು ಹಿಡಿಯಕ್ಕೆ ಅಂತಾನೆ ಹೋಗ್ತಾ ಇದ್ದೆ, ಅಸಲು ನೀವು ಕರ್ಕೊಂಬಂದು ಇಲ್ಲಿ ಕೂರ್ತಿದ್ದೀರಾ. ಏನು ನಮ್ಮ ಹತ್ರನೇ ಕತೆ ಕಟ್ತಾ ಇದ್ದೀರಾ? ಇಂಥ ಕತೆಗಳು ನಾವು ತುಂಬ ಕೇಳಿದ್ದೀವಿ. ನೋಡಿ, ನಾನು ನನ್ನ ಲಾಯರ್ ಜೊತೆ ಮಾತಾಡಬೇಕು. ಏನ್ರಿ ಮಾತಾಡ್ತಾರೆ ಲಾಯರ್ ಅಂತೀರಾ? ಸುಮ್ಮನೆ ಕೂತ್ಕೊಳ್ರಿ. ಲೀಗಲ್ ಫಾರ್ಮಾಲಿಟೀಸ್ ಮುಗಿಯೋ ಗಂಟ ನಿಮ್ಮನ್ನೆಲ್ಲೂ ಕಳಿಸೋದಿಲ್ಲ. ನೀವು ಯಾರ ಜೊತೆ ಮಾತಾಡೋದಕ್ಕೂ ಆಗೋದಿಲ್ಲ. ನೋಡಿ, ಒಳ್ಳೆ ಮಾತಲ್ಲಿ ನೀವೇ ಎಲ್ಲ ಸತ್ಯ ಬಾಯಿ ಬಿಟ್ರು ಸರಿ, ಇಲ್ಲ ನಮ್ಮ ಭಾಷೆಯಲ್ಲಿ ಬಾಯಿ ಬಿಡಿಸ್ಬೇಕಾಗತ್ತೆ. ಯಾವ ಭಾಷೆಯಲ್ಲಿ? ಯಾವ ಭಾಷೆಯಲ್ಲಿ ಬಾಯಿ ಬಿಡಿಸಿದ್ರು ಅಷ್ಟೇ, ಸತ್ಯ ಇದೇನೆ. ಹೇಳ್ತಾ ತಾನೆ, ನಂಬೋದು ಬಿಡೋದು ನಿಮ್ಗೊಳಗ್ ಬಿಟ್ಟು. ಎಲ್ಲೋಗ್ತಾ ಇದ್ದೀರಾ? ರೆಸ್ಟ್ ರೂಮ್ಗೆ ಹೋಗ್ಬೇಕು. ಓಕೆ, ಆದರೆ ಬಾಗಿಲು ಹಾಕೋಬೇಡಿ. ಶಶಿಧರ್, ಇವ್ರ ಜೊತೆ ಹೋಗಿ. ವಾಟ್ ನಾನ್ ಸೆನ್ಸ್? ನನ್ನ ಮನೇಲಿ ನಾನು ರೆಸ್ಟ್ ರೂಮ್ಗೆ ಹೇಗೆ ಹೋಗ್ಬೇಕು ಅಂತ ನಿಮ್ಮ ಹತ್ರ ಹೇಳಿಸ್ಕೋಬೇಕಾ? ಬಾಗ್ಲು ತೆಕ್ಕೊಂಡು ಹೋಗ್ಬೇಕಾ? ಬುದ್ಧಿ ಇಲ್ಲ. ಏನ್ ಮಾತಾಡ್ತೀರಾ ನೀವು? ರೀ ಸಾಕು ನಿಲ್ಲಿಸ್ರಿ, ಕಿರ್ಚಾಡಕೋಬೇಡಿ. ನಮಗೂ ಕಿರ್ಚಾಡಕ್ಕೆ ಬರುತ್ತೆ. ಇಂಥ ಟೈಮಲ್ಲಿ ನಿಮ್ಮಂಥವ್ರು ರೆಸ್ಟ್ ರೂಮ್ಗೆ ಹೋಗಿ ಏನು ಮಾಡ್ತಾರಂತ ನಮಗೆ ಗೊತ್ತಿಲ್ವಾ? ಶಶಿಧರ್, ಅವ್ರನ್ನ ಫುಲ್ ಚೆಕ್ ಮಾಡಿ.